ಮನಸ್ಸಿನ ಸ್ಥಿತಿ ಡಿಪ್ರೆಷನ್ ಅಂದರೆ ಮನಸ್ಸಿನಲ್ಲಿ ಏಳುವ ನಕಾರಾತ್ಮಕ ವಿಚಾರ. ಅದರ ಕಾರಣದಿಂದ ವ್ಯಕ್ತಿಗೇನು ಇಷ್ಟ ಆಗಲ್ಲ, ಯಾವುದೇ ಕೆಲಸದಲ್ಲಿ ಮನಸ್ಸಿರಲ್ಲ. ಉದಾಹರಣೆಗೆ ಒಂದು ಮದುವೆ ಫಂಕ್ಷನ್ಗೆ ಎಲ್ಲರೂ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ರು ಸಹ ಇವರಿಗೇನು ಇಷ್ಟ ಆಗಲ್ಲ. ಎಲ್ಲಿಯೇ ಹೋಗಲಿ ಖುಷಿಯಾಗಿರಬೇಕಾದಂತಹ ಸಂದರ್ಭದಲ್ಲಿ ಅವರ ಒಳಗಿಂದ ಖುಷಿ ಬರಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು. ಒಬ್ಬೊಬ್ಬರಿಗೆ ಒಂದೊಂದು ಥರದ ಕಾರಣ. ಒಬ್ಬರಿಗೆ ಫ್ಯಾಮಿಲಿ ಸಮಸ್ಯೆ, ಒಬ್ಬರಿಗೆ ಹಣಕಾಸಿನ ಸಮಸ್ಯೆ, ಒಬ್ಬೊಬ್ಬರಿಗೆ ನಕಾರಾತ್ಮಕ ವಿಚಾರದ ಸಮಸ್ಯೆ. ಸೊಲ್ಯೂಷನ್ ಏನು? ಯಾಕಂದರೆ ಒಂದು ಸಮಸ್ಯೆ ಉತ್ಪನ್ನ ಆಗಿದೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರ್ತದೆ, ಪರಿಹಾರ ಇದ್ದೇ ಇರ್ತದೆ, ಎಲ್ಲವೂ ಸರಿಯಾಗ್ತದೆ. ಆದರೆ ಮೊದಲು ನಮಗೆ ವಿಶ್ವಾಸ ಇರಬೇಕು. ನಾನು ಸರಿ ಆಗ್ತೀನಿ, ಇದರಿಂದ ಹೊರ ಬರ್ತೀನಿ ಅನ್ನೋ ನಂಬಿಕೆ ಇರಬೇಕು. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ನೆಗೆಟಿವ್ ಯೋಚನೆ ಬಂದಿರ್ತದೆ, ಪ್ರಾರಂಭ ಆಗಿರಲೇಬೇಕಲ್ವಾ. ಸೊ ನಾವೇನು ಮಾಡ್ತೀವಂದರೆ ಮತ್ತೆ ಸ್ವಲ್ಪ ಯೋಚಿಸಿ, ಇನ್ನೂ ಸ್ವಲ್ಪ ಯೋಚಿಸಿ ಒಂದು ನೆಗೆಟಿವ್ ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡಿಬಿಡ್ತೀವಿ. ನಾವು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಾಗಲೂ ಸಹ ಅದೇ ಫ್ರೀಕ್ವೆನ್ಸಿ ಕಂಟಿನ್ಯೂ ಆಗ್ತಾ ಇರ್ತದೆ. ಹೇಗೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ 24 hour ಕೆಲಸ ಮಾಡ್ತಾ ಇರ್ತದೆ. ನಮ್ಮ ಶರೀರ 8 ತಾಸು ಮಲಗಿರ್ತದೆ, ಆದರೆ ಸುಪ್ತ ಮನಸ್ಸು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಇದು ಮನಸ್ಸಿನ ಸಮಸ್ಯೆ ಆಗಿರೋದ್ರಿಂದ ಇದನ್ನು ನಾವು ಬ್ರೇಕ್ ಮಾಡಬೇಕಾಗ್ತದೆ. ಮನಸ್ಸಿನ ಸಮಸ್ಯೆಗೆ ಮಾತ್ರೆಯಿಂದ ಪರಿಹಾರ ಆಗಲ್ಲ. ಮಾತ್ರೆ ಏನು ಮಾಡ್ತದೆ ಅಂದರೆ ಸ್ವಲ್ಪ ಸರಿಯಾಗಿದೆ ಅನಿಸ್ತದೆ, ವಾಸ್ತವಿಕತೆ ನೋಡಿದ್ರೆ ಅದು ಸ್ಲೀಪಿ ಆಗಿರ್ತದೆ. ಅಂದರೆ ನಮ್ಮ ಮೈಂಡ್ನ ಮಲಗಿಸಿಬಿಡ್ತದೆ, ನಿದ್ದೆ ಮಾಡ್ತೀವಿ ನಾವು ಚೆನ್ನಾಗಿ. ಆದರೆ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿರಲ್ಲ. ಸೊಲ್ಯೂಷನ್ ಏನಂದರೆ ಹೇಗೆ ಕ್ರಿಯೇಟ್ ಮಾಡಿದ್ದೀವೋ ಹಾಗೆ ಅದನ್ನು ಡಿಸ್ಟ್ರಾಯ್ ಮಾಡಬೇಕು. ಅದು ಮನಸ್ಸಿನ ಮೂಲಕನೇ ಮಾಡಬೇಕಾಗ್ತದೆ. ಮನಸ್ಸಿನ ಸಮಸ್ಯೆನ ಮನಸ್ಸಿಂದನೇ ಪರಿಹಾರ ಮಾಡಬೇಕು. ಅರ್ಥ ಏನಂದರೆ ಫ್ರೀಕ್ವೆನ್ಸಿ ಏನು ಕ್ರಿಯೇಟ್ ಮಾಡಿದ್ದೀವಲ್ಲ ಅದನ್ನು ಬ್ರೇಕ್ ಮಾಡಬೇಕು. ನಾವು ಒಂದೊಂದು ಸಲ ತಪ್ಪು ಕೆಲಸ ಮಾಡಿದಾಗ ನಮ್ಮ ಆತ್ಮಕ್ಕೆ ಗೊತ್ತಿರ್ತದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆದರೆ ಅದರ ಶಿಕ್ಷೆ ನಮಗೆ ನಮ್ಮ ಮನಸ್ಸೇ ಕೊಡ್ತದೆ. ನಾನು ಇದು ನೋಡಬಾರ್ದಾಗಿತ್ತು ನೋಡಿದೆ, ಈ ರೀತಿ ಮಾಡಬಾರ್ದಾಗಿತ್ತು ಮಾಡಿದೆ, ಅವ್ರ ಜೊತೆ ಈ ರೀತಿ ನಡ್ಕೊಳ್ಬಾರ್ದಾಗಿತ್ತು, ಈ ರೀತಿ ಅನಿಸ್ತಾ ಇರ್ತದೆ. ಶರೀರದ ನೋವನ್ನು ನಾವು ಸಹಿಸ್ಕೋಬೋದು, ಆದರೆ ಈ ಮಾನಸಿಕ ಯಾತನೆ ಏನಿದೆ ಅದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಈ ಡಿಪ್ರೆಷನಿಂದ ಹೊರಬರಲಿಕ್ಕೆ ಏನು ಮಾಡಬೇಕು ಅಂದರೆ ಅಫರ್ಮೇಷನ್. ನಾವೊಂದು ವಾರದ ಮಟ್ಟಿಗೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ, ಕೆಟ್ಟದನ್ನು ನೋಡಲ್ಲ, ಕೆಟ್ಟದನ್ನು ಕೇಳಿಸ್ಕೊಡಲ್ಲ. ಸ್ವಲ್ಪ ನೆಗೆಟಿವ್ ಇದ್ದಂತಹ ಜನರ ಜೊತೆ ನಾವು ಬೆರೆಯಲ್ಲ, ಸ್ವಲ್ಪ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಅಂತ ನಿರ್ಧಾರ ತಗೊಂಡು ಒಂದು 7 ದಿವಸ ಅಫರ್ಮೇಷನ್ ಮಾಡಿ ನೋಡಬೇಕು. ಅಂದರೆ ನಾನು ಖುಷಿಯಾಗಿದ್ದೀನಿ, ನನ್ನ ಜೀವನದಲ್ಲಿ ಒಳ್ಳೆಯದೇ ಅಟ್ರ್ಯಾಕ್ಟ್ ಆಗ್ತಾಯಿದೆ, ಪ್ರಕೃತಿ ನನಗೇನು ಕೊಟ್ಟಿದೆ ಅದು ಎಷ್ಟೋ ಜನ ಹತ್ರ ಇಲ್ಲ, ನಾನು ಪ್ರಕೃತಿಗೆ ಅಥವಾ ದೇವರಿಗೆ ಋಣಿಯಾಗಿದ್ದೀನಿ. ಈ ರೀತಿಯ ಅಫರ್ಮೇಷನ್ ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದರೆ ನಾವು ಥ್ಯಾಂಕ್ ಯು ಅನ್ನೋ ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಬರ್ತಾ ಹೋಗ್ತದೆ. ನಾವೊಂದು ನಾಯಿಗೆ ಬಿಸ್ಕೆಟ್ ಹಾಕಿದ್ರೂ ಸಹ ನಮ್ಮಲ್ಲಿ ಏನೋ ಒಂಥರ ಪಾಸಿಟಿವಿಟಿ ಬರ್ತದೆ. ನಾಯಿಗೆ ಬಿಸ್ಕೆಟ್ ಹಾಕೋದ್ರಿಂದ ಏನು ಲಾಭ ಅದು ಮುಖ್ಯ ಅಲ್ಲ, ನಾವು ನೆಗೆಟಿವಿಟಿನ ಬ್ರೇಕ್ ಮಾಡ್ತಾಯಿದ್ದೀವಿ. ನಾನು ಒಳ್ಳೆ ಕೆಲಸ ಮಾಡಿದೆ ಅನ್ನೋ ಫೀಲ್ ಬರ್ತಾಯಿದೆ. ನಮಗೆ ಒಳ್ಳೆ ಫೀಲಿಂಗ್ ಬರ್ತಾ ಇಲ್ಲ. ಯಾಕಂದರೆ ಈಗ ಏನಾಗಿದೆ ಅಂದರೆ ಮೊಬೈಲಲ್ಲಿ ನಾವು ವೀಡಿಯೋ ನೋಡ್ತಾ ಇರ್ತೀವಿ. ನಾವು ದಿನ ತುಂಬ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು ವೀಡಿಯೋ ಮೇಲೆ ವೀಡಿಯೋ ನೋಡ್ತಾ ಡೋಪಮೈನ್ ರಿಲೀಸ್ ಮಾಡ್ತಾಯಿದ್ದೀವಿ. ಇದರಿಂದ ಏನಾಗ್ತಾಯಿದೆ ಅಂದರೆ ಒಂದು ನೋಡಿ ಇನ್ನೂ ಒಳ್ಳೇದು ಬೇಕು, ಇನ್ನೂ ಚೆನ್ನಾಗಿರೋದು ಏನಾದರೂ ಬೇಕು ಅಂತ ನಮ್ಮ ಮೈಂಡ್ನ ಅದರಲ್ಲಿ ಇನ್ವಾಲ್ವ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಹೊರಗಡೆಯ ಸಣ್ಣ ಪುಟ್ಟ ಖುಷಿ ನಮಗೆ ತೃಪ್ತಿ ಕೊಡಲ್ಲ, ಖುಷಿ ಕೊಡಲ್ಲ. ಚಿಕ್ಕ ವಯಸ್ಸಿನಲ್ಲಿ ಒಂದು ಹಬ್ಬ ಬಂದರೂ ನಮಗೇನು ಸಂಭ್ರಮ ಇತ್ತು, ಆದರೆ ಇವತ್ತು ಹಬ್ಬ ಅಂದರೂ ಸಹ ನಮ್ಮಲ್ಲಿ ಖುಷಿ ಇಲ್ಲ. ಯಾಕಂದರೆ ನಾವು ನಮ್ಮ ಮೈಂಡ್ನ ತುಂಬ ಕಡೆ ಇನ್ವಾಲ್ವ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಸುಪ್ತ ಮನಸ್ಸು ರಾತ್ರಿ ಮಲಗೋಕ್ಕಿಂತ ಮುಂಚೆ ಆ್ಯಕ್ಟಿವ್ ಆಗಿರ್ತದೆ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈಗ ರಾತ್ರಿ 1 ಗಂಟೆ ತನಕ 2 ಗಂಟೆ ತನಕ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು ಏನು ಬೇಕೋ ಅದನ್ನು ನೋಡಿಕೊಂಡು ಮಲ್ಕೋತಾ ಇದ್ದೀವಿ. ಮೈಂಡಿಗೆ ಅರ್ಥ ಆಗ್ತಾಯಿಲ್ಲ ನನಗೇನು ಬೇಕು, ನಾನೇನು ಮಾಡಬೇಕು ಅಂತ ಸರಿಯಾದ ಡೈರೆಕ್ಷನ್ ಕೊಡ್ತಾ ಇಲ್ಲ. ಸೊ ಏನು ಮಾಡಬೇಕು ಅಂದರೆ ನಾವು ಒಂದೇ ಥರದ ಫ್ರೀಕ್ವೆನ್ಸಿನ ಕಳಿಸಬೇಕಾಗ್ತದೆ. ಅದಕ್ಕೆ ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯ ಜನರ ಜೊತೆ ಬೆರಿಬೇಕು. ಈ ರೀತಿ ಒಂದು 21 ದಿವಸ ಮಾಡಿದ್ರೆ ನಮ್ಮಲ್ಲಿ ಪರಿವರ್ತನೆ ಆಗ್ತದೆ. ಈ ರೀತಿಯ ವಿಡಿಯೋ ನೋಡೋದ್ರಿಂದ ಏನೂ ಆಗಲ್ಲ. ಏನಾದರೂ ಆಗಬೇಕಂದ್ರೆ ಏನಾದರೂ ಮಾಡಬೇಕಾಗ್ತದೆ. ಸರಿಯಾಗಬೇಕು ಅಂದರೆ ಪ್ರಾರಂಭ ನಾವೇ ಮಾಡಬೇಕು. ಒಂದು ಬುಕ್ ಇಟ್ಕೊಳ್ಳಿ, ಮಲಗೋಕ್ಕಿಂತ ಮುಂಚೆ 1-2 ಪೇಜೋ 3 ಪೇಜೋ ಓದಿ ಮಲಗಿ. ನಾನು ಆಡಿಯೋ ಬುಕ್ ಕೇಳ್ತೀನಿ, ಆಡಿಯೋ ಬುಕ್ಕಿಂದ ಅಷ್ಟು ಫೀಲ್ ಬರಲ್ಲ. ಬುಕ್ನ ಓದಿ,
ಈ ರೀತಿ ಮಾಡ್ತಾ ಬರೋದ್ರಿಂದ ನಿಮ್ಮ ಮೈಂಡಿಗೆ ಒಂದು ಡೈರೆಕ್ಷನ್ ಸಿಗ್ತದೆ, ಏನು ಮಾಡಬೇಕಂತ ಗೊತ್ತಾಗ್ತದೆ. ಹಿಂದಿನ ಕಾಲದಲ್ಲಿ ಜನರ ಹತ್ರ ಮೊಬೈಲ್ ಇರಲಿಲ್ಲ, ಹಾಗಾಗಿ ಅವರು ಡಿಪ್ರೆಷನು, ಎಕ್ಸೈಟಿ ಅಂತ ಸಮಸ್ಯೆಗೆ ಬಲಿಯಾಗ್ತಾ ಇರಲಿಲ್ಲ. ಈಗ ನಮಗೇನಾಗಿದೆ ಅಂದರೆ ಕೈಯಲ್ಲಿ ಮೊಬೈಲ್ ಇದೆ, ನಮಗೆ ನಮ್ಮ ರಾಜ್ಯದ ಚಿಂತೆ, ದೇಶದ ಚಿಂತೆ, ಇನ್ನು ಕೆಲವೊಬ್ಬರಿಗೆ ವಿದೇಶದ್ದು ಚಿಂತೆ ಆಗಿಬಿಟ್ಟಿದೆ. ಪ್ರಾಮಾಣಿಕವಾಗಿ ಒಂದು ಸಲ ನಿಮ್ಮ ಸೋಷಿಯಲ್ ಮೀಡ್ಯಾದ ಹಿಸ್ಟ್ರಿ ತೆಗೆದು ನೋಡಿ, ನೀವು ಇವತ್ತು ಏನೇನು ನೋಡಿದ್ರಿ, ಏನೇನು ತಲೆಯಲ್ಲಿ ತುಂಬ್ಕೊಂಡ್ರಿ ಅಂತ ಅವಶ್ಯಕತೆ ಇತ್ತಾ? ಸೊ ಈ ರೀತಿ ನೀವು ತಲೆ ತುಂಬ್ಕೊಳ್ಳೋದ್ರಿಂದ ಮೈಂಡಿಗೆ ಏನು ಬೇಕೋ, ಏನು ಡೈರೆಕ್ಷನ್ ಹೋಗ್ಬೇಕಂತ ಗೊತ್ತಾಗಲ್ಲ. ಹಾಗಾಗಿ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಜನ, ಪಾಸಿಟಿವ್ ವಿಡಿಯೋ, ಪಾಸಿಟಿವ್ ಬುಕ್ಕು, ಈ ರೀತಿ ಮಾಡೋದ್ರಿಂದ ನೀವು ಮೈಂಡಿಗೆ ಒಂದು ಡೈರೆಕ್ಷನ್ ಕೊಟ್ಟಾಗುತ್ತೆ. ಹಾಗೆ ನಿಮಗೆ ಇಷ್ಟವಾದಂತಹ ಅಫರ್ಮೇಷನ್ ಬರ್ಕೊಂಡು ಅದನ್ನು ಒಂದು ವಾರ ಅಥವಾ ಒಂದು 21 ದಿವಸ ಮಾಡ್ತಾ ಬನ್ನಿ. ನಿಮ್ಮಲ್ಲಿ ನೆಗೆಟಿವಿಟಿ ದೂರ ಆಗ್ತದೆ, 100% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ.